ಪುಷ್ಪ 2 ಡಿಸೆಂಬರ್ 5, 2024ರಂದು ಬಿಡುಗಡೆಯಾಯಿತು. ಚಿತ್ರ ಬಿಡುಗಡೆಯಾಗಿ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಚಿತ್ರವು ಮೊದಲ ದಿನವೇ 294 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡಿತ್ತು. ಇದು ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಓಪನಿಂಗ್ ಆಗಿದೆ. ಈ ಚಿತ್ರ ಎರಡೇ ದಿನಕ್ಕೆ 90.10 ಕೋಟಿ ಗಳಿಸಿತ್ತು. ಹೀಗಾಗಿ 2 ದಿನಗಳಲ್ಲಿ ಒಟ್ಟು ಭಾರತೀಯ ಕಲೆಕ್ಷನ್ 265 ಕೋಟಿ ರೂಪಾಯಿ. ಅಲ್ಲದೆ ಚಿತ್ರವು 2 ದಿನಗಳಲ್ಲಿ ವಿಶ್ವದಾದ್ಯಂತ 400 ಕೋಟಿ ಗಡಿ ದಾಟಿದೆ. ಇದಲ್ಲದೆ ಈ ಚಿತ್ರದ ಓಪನಿಂಗ್ ಎಲ್ಲಾ ಚಿತ್ರಗಳ ದಾಖಲೆಗಳನ್ನ ಮುರಿದಿದೆ. 2017ರಲ್ಲಿ ಬಿಡುಗಡೆಯಾದ ಪ್ರಭಾಸ್ ಮತ್ತು ಅನುಷ್ಕಾ ಶೆಟ್ಟಿ ಅವರ ಬ್ಲಾಕ್ ಬಸ್ಟರ್ ಚಿತ್ರ ಬಾಹುಬಲಿ 2 ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಮೊದಲ ದಿನವೇ 121 ಕೋಟಿ ಗಳಿಸುವ ಮೂಲಕ ಭಾರತದ ಅತಿ ದೊಡ್ಡ ಓಪನರ್ ಎಂಬ ಸುದ್ದಿಯಲ್ಲಿತ್ತು. ಆದರೆ ಪುಷ್ಪ 2 ಮೊದಲ ದಿನದಲ್ಲಿ 294 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಬಾಹುಬಲಿ 2 ದಾಖಲೆಯನ್ನ ಮುರಿದಿದೆ. ಕನ್ನಡದ ಸೂಪರ್ ಸ್ಟಾರ್ ಯಶ್ ಅವರ KGF 2 ಚಿತ್ರವು 2022ರಲ್ಲಿ ಬಿಡುಗಡೆಯಾಗಿತ್ತು. ಇದು ಮೊದಲ ದಿನ 134.5 ಕೋಟಿ ರೂಪಾಯಿ ಹಾಗೂ ಎರಡನೇ ದಿನದಲ್ಲಿ 275 ಕೋಟಿ ರೂಪಾಯಿಗಳನ್ನ ಗಳಿಸಿತ್ತು. ಆದರೆ ಪುಷ್ಪ 2 ಆ ಚಿತ್ರವು 2 ದಿನದಲ್ಲಿ 384 ಕೋಟಿ ಗಳಿಸುವ ಮೂಲಕ ವಿಶ್ವಾದ್ಯಂತ 400 ಕೋಟಿ ಗಳಿಕೆ ಮಾಡಿದೆ. ಅದೇ ರೀತಿ 2022ರಲ್ಲಿ ಬಿಡುಗಡೆಯಾದ ರಾಮ್ ಚರಣ್ ಮತ್ತು ಜೂನಿಯರ್ NTR ನಟಿಸಿದ RRR ಚಿತ್ರವು ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವಾಗಿತ್ತು. ಓಪನಿಂಗ್ ದಿನವೇ 223 ಕೋಟಿ ಗಳಿಸಿತ್ತು. ಆದರೆ ಪುಷ್ಪ 2 ಈ ರೆಕಾರ್ಡ್ ಬ್ರೇಕ್ ಮಾಡಿದೆ. ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಅಭಿನಯದ ಪಠಾನ್ ಚಿತ್ರ ಈ ಸಿನಿಮಾ ಕಳೆದ ವರ್ಷ ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು. ಇದು ಹಲವು ದಾಖಲೆಗಳನ್ನ ಮಾಡಿತ್ತು. ಪುಷ್ಪ 2 ಹಿಂದಿಯಲ್ಲಿ ಅತಿ ದೊಡ್ಡ ನಾನ್ ಹಾಲಿಡೇ ಓಪನಿಂಗ್ ದಾಖಲೆಯನ್ನ ಮುರಿದಿದೆ. ಇದು ಮೊದಲ ಪಠಾನ್ ಹೆಸರಿನಲ್ಲಿತ್ತು. ಇನ್ನು ಅದೇ ರೀತಿ ಶಾರುಖ್ ಖಾನ್ ಮತ್ತು ನಯನತಾರಾ ನಟನೆಯ ಆಕ್ಷನ್ ಚಿತ್ರ ಜವಾನ್ ಮೊದಲ ದಿನವೇ 64 ಕೋಟಿ ಗಳಿಸಿದ ಜವಾನ್ ಚಿತ್ರದ ದಾಖಲೆಯನ್ನ ಪುಷ್ಪ 2 ಹಿಂದಿಯಲ್ಲಿ ಅತಿದೊಡ್ಡ ಓಪನಿಂಗ್ ಪಡೆಯುವ ಮೂಲಕ ಮುರಿದಿದೆ. ಇನ್ನು 3 ದಿನಕ್ಕೆ ಒಟ್ಟು 500 ಕೋಟಿ ಕಲೆಕ್ಷನ್ ಮಾಡಿದ್ದು ಚಿತ್ರತಂಡದ ಹೆಗ್ಗಳಿಕೆಯಾಗಿದೆ. ಒಟ್ಟಾರೆ ಇದನ್ನ ಈ ಸ್ಪೀಡ್ ನೋಡ್ತಾ ಇದ್ರೆ ಮುಂದೆ ಪುಷ್ಪ 2 ಅದ್ಯಾವ ಮಟ್ಟಿಗೆ ಕೋಟಿ ಗಳಿಕೆ ಮಾಡಿ ಎಲ್ಲ ದಾಖಲೆಗಳನ್ನ ಪುಡಿ ಮಾಡುತ್ತೆ ಅನ್ನೋದು ಇಲ್ಲಿ ಹೇಳಬೇಕಾಗಿಲ್ಲ. ಈ ಮಾಹಿತಿ ನಿಮಗೆ ಎಲ್ಲ ಹೇಗನ್ಸಿತು? ಈ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್.